ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚೀಮುಲ್ ನೂತನ ಆಡಳಿತ ಮಂಡಳಿಯಿಂದ ಹಾಲು ಉತ್ಪಾದಕರಿಗೆ ಮೊದಲ ಗಿಫ್ಟ್, ಲೀಟರ್ಗೆ 50 ಪೈಸೆ ಹೆಚ್ಚಳ, ಒಕ್ಕೂಟ ನೌಕರರಿಗೆ ಹೆಚ್ಚುವರಿ ಭತ್ಯೆ ಘೋಷಣೆ. ಎರಡು ವಿದ್ಯಾರ್ಥಿ ಗ್ಯಾಂಗ್ಗಳ ನಡುವೆ ಕಿತ್ತಾಟ, ವಾರ್ನ್ ಮಟ್ಟಕ್ಕೆ ತಿರುಗಿದ ರಂಪಾಟ, ಕೇರಳ ಮೂಲದ ವಿದ್ಯಾರ್ಥಿಗಳ ಉಪಟಳಕ್ಕೆ ಬೇಸತ್ತ ಸ್ಥಳೀಯರು. ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಜಂಬೂ, ಕೋಲಾರದಲ್ಲಿ ಬಿಜೆಪಿ ವತಿಯಿಂದ ವಿನೂತನ ಪ್ರತಿಭಟನೆ, ಸಿಎಂ ಲೋಕಾರ್ಪಣೆ ಮಾಡುವ ರೀತಿ ಅಣಕು ಪ್ರದರ್ಶನ. ಎಚ್ಎನ್ ವ್ಯಾಲಿ ನೀರು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್, ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಸಂದೀಪ್ ರೆಡ್ಡಿ ಬಂದ್ಗೆ ಕರೆ. ವಾರ್ತೆಗಳ ವಿವರ. ಚೀಮುಲ್ಗೆ ಮೊದಲ ಚುನಾವಣೆ ನಡೆದು ಅಧಿಕಾರಕ್ಕೆ ಬಂದಿರುವ ನೂತನ ಆಡಳಿತ ಮಂಡಳಿ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಮತ್ತು ಒಕ್ಕೂಟ ನೌಕರರಿಗೆ ಯುಗಾದಿ ಹಬ್ಬದ ಬಂಪರ್ ಗಿಫ್ಟ್ ನೀಡಿದೆ. ಒಕ್ಕೂಟದಿಂದ ಸ್ಥಳೀಯ ಹಾಲು ಮಾರಾಟ ಪ್ಯಾಕಿಂಗ್ ಘಟಕ ಸ್ಥಾಪಿಸಲು ಇಲ್ಲೇ ತಯಾರಿ ಮಾಡಿಕೊಳ್ಳಲಾಗುತ್ತಿದ್ದು, ನಮ್ಮಲ್ಲಿರುವ ಅನುದಾನದ ಜೊತೆಗೆ ಸರ್ಕಾರವನ್ನ ನೆರವು ನೀಡುವಂತೆ ಕೇಳಿದ್ದೇವೆ ಎಂದು ನೂತನ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ತಿಳಿಸಿದರು. ಕೋಲಾರದಿಂದ ಬಿಡುಗಡೆಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರತ್ಯೇಕಗೊಂಡು ಚೀಮುಲ್ ಆಗಿ ಪರಿವರ್ತನೆ ಆದ ಮೇಲೆ ನಡೆದ ಮೊದಲ ಚುನಾವಣೆಯಲ್ಲಿ ಗೆದ್ದ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಧ್ಯಕ್ಷ ಬಾಗೇಪಲ್ಲಿ ಮಂಜುನಾಥ್ ರೆಡ್ಡಿರವರು ಆಡಳಿತ ಮಂಡಳಿ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರಿಗೆ ಲೀಟರ್ಗೆ 50 ಪೈಸೆ ಹಾಗೂ ಸಂಸ್ಥೆಗೆ ದುಡಿಯುತ್ತಿರುವ ಅಧಿಕಾರಿಗಳು ಹಾಗೂ ಗುತ್ತಿಗೆ ನೌಕರರಿಗೆ ಯಕ್ಷ ಗ್ರೇಷಿಯ ನೀಡಿ ಯುಗಾದಿಗೆ ಬಂಪರ್ ಗಿಫ್ಟ್ ನೀಡಿದೆ. ಇಂದು ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಆಡಳಿತ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಬೇಸಿಗೆ ಕಾಲದಲ್ಲಿ ಹಾಲು ಉತ್ಪಾದಕರು ನೀರು, ಮೇವು ಒದಗಿಸುವುದು ಕಷ್ಟವಾಗುತ್ತದೆ. ಅವರ ಕಷ್ಟಕ್ಕೆ ನಾವು ಸಾಥ್ ಕೊಡಲು ಮೇ 30ರವರೆಗೂ ಲೀಟರ್ಗೆ 50 ಪೈಸೆ ಹೆಚ್ಚಳ ಮಾಡಿದ್ದೇವೆ. ಈ ಹಿಂದೆ ಅಂದ್ರೆ ಜನವರಿಯಲ್ಲಿ ಹೆಚ್ಚಳ ಮಾಡಿದ 1 ರೂಪಾಯಿ ಸೇರಿ 1 ಲೀಟರ್ಗೆ 1.5 ರೂಪಾಯಿ ಹೆಚ್ಚಿಗೆ ನೀಡಿದಂತಾಗುತ್ತದೆ. ಇದರ ಜೊತೆಗೆ ಒಕ್ಕೂಟಕ್ಕಾಗಿ ದುಡಿದ ಅಧಿಕಾರಿಗಳಿಗೆ 75,000 ಮತ್ತು ಗುತ್ತಿಗೆ ಆಧಾರಿತ ನೌಕರರಿಗೆ 8.5% ಎಗ್ರೇಷಿಯಾ ನೀಡಲು ಆಡಳಿತ ಮಂಡಳಿಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಹಾಲು ಉತ್ಪಾದಕರ ದರ ಏನಿತ್ತು 36 ರೂಪಾಯಿ 40 ಪೈಸೆ ಕೊಡ್ತಾ ಇದ್ವು, ಅದು ನಾಳೆಯಿಂದ 8/3/2026ರಿಂದ 50 ಪೈಸೆಯನ್ನು ನಾವು ರೈತರಿಗೆ ಕೊಡಬೇಕಾಗಿ ನಮ್ಮ ಬೋರ್ಡ್ ತೀರ್ಮಾನ ಆಗಿದೆ. ನಮ್ಮ ಒಕ್ಕೂಟದ ನೌಕರರು, ಅಧಿಕಾರಿಗಳು ಮತ್ತು ಗುತ್ತಿಗೆ ನೌಕರರು ಕೂಡ ಯುಗಾದಿ ಹಬ್ಬದ ಕೊಡುಗೆ ಅಂತೀವಿ, ಒಂಥರ ಬೋನಸ್ ಅಂತೀವಿ. ಬೋನಸ್ಸು 75,000 ರೂಪಾಯಿ ಅಧಿಕಾರಿಗಳಿಗೆ, ಗುತ್ತಿಗೆ ನೌಕರರಿಗೆ ಅವರು 8.33 ಅವ್ರು ನಮಗೇನು ಸಂಬಳ ಕೊಡ್ತೀವಿ 8.33% ಬೋನಸ್ ಕೂಡ ಗುತ್ತಿಗೆ ನೌಕರರು ಕೂಡ ನಾವು ಈ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಇನ್ನು ಇದೇ ಚೀಮುಲ್ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ, ಚೀಮುಲ್ನಲ್ಲಿ ಸ್ಥಳೀಯ ಹಾಲು ಮಾರಾಟ ಪ್ಯಾಕಿಂಗ್ ಘಟಕ ಸ್ಥಾಪಿಸಿ ಒಕ್ಕೂಟಕ್ಕೆ ಉಂಟಾಗುತ್ತಿರುವ 3 ಕೋಟಿ ನಷ್ಟವನ್ನು ತಪ್ಪಿಸಲು ಪ್ಯಾಕಿಂಗ್ ಘಟಕ ಸ್ಥಾಪನೆಗೆ ಅನುದಾನ ಒದಗಿಸುವಂತೆ ಬಜೆಟ್ನಲ್ಲಿ ಕೋರಿಕೆ ಇಟ್ಟಿದ್ದೆವು. ಆದರೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ. ಇದಲ್ಲದೆ ಬಯಲು ಸೀಮೆ ಭಾಗಕ್ಕೆ ಹರಿಸುತ್ತಿರುವ ಎಚ್ಎನ್ ವ್ಯಾಲಿ ನೀರಿನ 3ನೇ ಹಂತ ಶುದ್ಧೀಕರಣಕ್ಕೂ ಸಿಎಂ ಸಿದ್ದರಾಮಯ್ಯ ಮುಂದಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ನಮ್ಮೆಲ್ಲರ ಬೇಡಿಕೆ ಇದ್ದಿದ್ದು, ನಾನು ಮೊದಲನೇದಾಗಿ ಹೇಳ್ಬೇಕಾದ್ರೆ, ಇವತ್ತೇನು ತರ್ಸರಿ ಟ್ರೀಟ್ಮೆಂಟು ಮಾಡಿ ಕೆರೆಗಳಿಗೆ ತುಂಬಿಸ್ಬೇಕು ಅನ್ನೋ ಒಂದು ಒತ್ತಾಯ ಎಲ್ಲ ಕಡೆಯಿಂದ ಇತ್ತು. ಆದರೆ ಅದಕ್ಕೆ ಒಂದು ಕಿಂಚತ್ ಕೂಡ ಎಲ್ಲಿ ಕೂಡ 1 ರೂಪಾಯಿ ಕೂಡ ಕೊಟ್ಟಿರುವಂಥ ನಿದರ್ಶನ ಇಲ್ಲ. ನಾನು ನೋಡಿದೆ ಎಲ್ಲ ಬಡ್ಜೆಟಲ್ಲಿ, ಅದರಲ್ಲೂ ಚಿಕ್ಕಬಳ್ಳಾಪುರಿಗೆ ಏನೇನೂ ಕೊಟ್ಟಿಲ್ಲ. ಒಂದು ಚೀಮುಲ್ ಆಗಿದೆ. ಚೀಮುಲ್ಗೆ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಇವತ್ತು ಬಹುಶಃ 3 ಲಕ್ಷ ಲೀಟ್ರ್ ಪ್ರತಿದಿನ ಸ್ಯಾಚೆ ಮಿಲ್ಕನ್ನು ನಾವು ಸೇಲ್ ಮಾಡ್ತಾಯಿದ್ದೀವಿ, ಪ್ಯಾಕೆಟ್ ಮಿಲ್ಕನ್ನು ಮಾರಾಟ ಮಾಡ್ತಾಯಿದ್ದಾರೆ. ಆದರೆ ನಮ್ಮಲ್ಲಿ 1 ಪ್ಯಾಕೆಟ್ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈಗ ಚೀಮುಲ್ ಆಗಿ ಬಹುಶಃ 1 ವರ್ಷ ಆಡಳಿತಾಧಿಕಾರಿ, 1 ವರ್ಷಕ್ಕೂ ಹೆಚ್ಚಿನ ದಿನ ಆಡಳಿತಾಧಿಕಾರಿ ಇದ್ದರು.
ಏನಪ್ಪ ಮಾಡ್ತಾ ಇದ್ರಿ ಸರ್ಕಾರ? ಇದಕ್ಕೆ ಒಂದು ಸ್ಯಾಚೆ ಮಿಲ್ಕ್ ಮಾಡಿಕೊಡ್ಲಿಕ್ಕೆ ಆಗಲಿಲ್ವ ನಿಮ್ಮ ಕೈಯಲ್ಲಿ? 2 ಬಡ್ಜೆಟ್ ಆಯಿತು, ಮೊದಲನೇ ಬಡ್ಜೆಟ್ ಆಯಿತು, 2ನೇ ಬಡ್ಜೆಟ್ ಇದು ನಾವು ನೋಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಂಚೇನಹಳ್ಳಿ ಕಾಂತರಾಜ್, ಗುಡಿಬಂಡೆ ಆದಿನಾರಾಯಣ ರೆಡ್ಡಿ, ಚೇಳೂರು ನಿರ್ದೇಶಕ, ಒಕ್ಕೂಟ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಗೌಡ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಪ್ರಶ್ನಾರ್ಥಕವಾಗುವಂತಹ ಘಟನೆ ನಡೆದಿದೆ. ಖಾಸಗಿ ಬಡಾವಣೆಯಲ್ಲಿ ವಾಸವಾಗಿರುವ ಕೇರಳ ಮೂಲದ ಕೆಲ ವಿದ್ಯಾರ್ಥಿಗಳ ಉಪಟಳದಿಂದ ಸ್ಥಳೀಯರು ಆತಂಕದಲ್ಲಿ ಇದ್ದಾರೆ. ಕಾಲೇಜಿನಲ್ಲಿ ಆರಂಭವಾದ ಕಿತ್ತಾಟ ಗ್ಯಾಂಗ್ ವಾರ್ನ ಮಟ್ಟಕ್ಕೆ ತಿರುಗಿದ ಘಟನೆ ಬೆಳಕಿಗೆ ಬಂದಿದೆ. ದೇವನಹಳ್ಳಿ ಪಟ್ಟಣದ ಖಾಸಗಿ ಬಡಾವಣೆಯಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಗಳ ಗುಂಪೊಂದು ರೌಡಿಸಂ ರೀತಿಯಲ್ಲಿ ವರ್ತಿಸುತ್ತಿರುವ ಆರೋಪ ಕೇಳಿಬಂದಿದೆ. ಆಕಾಶ್ ಮೆಡಿಕಲ್ ಕಾಲೇಜಿಗೆ ಸೇರಿರುವುದಾಗಿ ಹೇಳಲಾಗುತ್ತಿರುವ ಕೆಲ ವಿದ್ಯಾರ್ಥಿಗಳು ಗ್ಯಾಂಗ್ ಮಾಡಿಕೊಂಡು ಮತ್ತೊಂದು ಗುಂಪಿನೊಂದಿಗೆ ಬಡಿದಾಟದ ಘಟನೆ ನಡೆದಿದೆ. ಕಾಲೇಜಿನಲ್ಲಿ ಆರಂಭವಾದ ಗಲಾಟೆ ನಂತರ ರಾತ್ರಿ ವೇಳೆ ವಿದ್ಯಾರ್ಥಿಗಳು ಗ್ಯಾಂಗ್ ಸಮೇತವಾಗಿ ಮನೆಗಳ ಬಳಿ ಬಂದು ರಂಪಾಟ ನಡೆಸಿದ್ದಾರೆ. ಏನಂತ ಇನ್ನೊಂದು ಗ್ಯಾಂಗ್ಗೆ ವಾರ್ನಿಂಗ್ ನೀಡಲು ಬಂದ ವಿದ್ಯಾರ್ಥಿಗಳು ಸ್ಥಳೀಯರಲ್ಲೂ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ವಾಸವಿರುವ ಕೆಲ ಮನೆಗಳು ಮಿನಿ ಬಾರ್ಗಳಂತೆ ಮಾರ್ಪಟ್ಟಿವೆ ಎಂಬ ಆರೋಪವೂ ಕೇಳಿಬರ್ತಿದೆ. ಇದರಿಂದ ರಾತ್ರಿ ವೇಳೆ ಶಾಂತಿ ಭಂಗವಾಗ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು 2 ಗುಂಪುಗಳ ನಡುವಿನ ಗಲಾಟೆ ಹಿನ್ನೆಲೆಯಲ್ಲಿ ಸ್ಥಳೀಯರು ತೀವ್ರ ಆತಂಕದಲ್ಲಿ ಇದ್ದು ಇಂತಹ ಪುಂಡಾಟ ನಡೆಸುತ್ತಿರುವ ವಿದ್ಯಾರ್ಥಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಶಿಕ್ಷಣಕ್ಕೆ ಬಂದಿರುವ ವಿದ್ಯಾರ್ಥಿಗಳಿಂದಲೇ ರೌಡಿಸಂ ರೀತಿಯ ವರ್ತನೆ ನಡೆಯುತ್ತಿರುವುದು ಸ್ಥಳೀಯರಲ್ಲಿ ಆತಂಕ ತಂದಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸಿದ್ದರಾಮಯ್ಯ ಅವರು ಮಂಡಿಸಿರುವ 17ನೇ ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಚಂಬು ನೀಡಿದೆ ಎಂದು ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್, ಮಾವು ಸಂಸ್ಕರಣಾ ಘಟಕ, ರಿಂಗ್ ರೋಡ್ ರಸ್ತೆ, ನೂತನ ಎಪಿಎಂಸಿ ಮಾರುಕಟ್ಟೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡುವ ರೀತಿ ಅಣಕು ಪ್ರದರ್ಶನ ಮಾಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನ ಮಾಡಲಾಯಿತು. ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರಿಗೆ ತಿಂಗಳಿಗೊಂದ್ಸತಿ ಅವರು ಒಂದು ಹೇಳ್ತಾರೆ. ಎಲ್ಲ ಫೇಸ್ಬುಕ್ ಗಳಲ್ಲಿ ತಮ್ಮ ಮಾಧ್ಯಮಗಳು ಕೂಡ ಪ್ರಸಾರವಾಗಿದೆ. ಕೋಲಾರ ಜಿಲ್ಲೆ ಬಿಜೆಪಿ ವತಿಯಿಂದ ವಿನೂತನ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರ ಹಾಗೂ 2 ಎಂಎಲ್ಸಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಇವರ ಮುಖವಾಡವನ್ನು ಧರಿಸಿ ಕೋಲಾರ ಜಿಲ್ಲೆ ಜನತೆಗೆ ಚಂಬು ನೀಡಿದ್ದಾರೆ ಎಂದು ವ್ಯಂಗ್ಯ ಮಾಡುತ್ತಾ ಪ್ರತಿಭಟಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಓಂ ಶಕ್ತಿ ಚಲಪತಿ, ಹಣ್ಣು, ತರಕಾರಿ, ಹೂವು ಬೆಳೆಯುವುದರಲ್ಲಿ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಅತಿ ಕಡಿಮೆ ಮಳೆ ಮತ್ತು ಅಂತರ್ಜಲದ ನಡುವೆ ಬೆಳೆಯುವ ಹಾಲು, ರೇಷ್ಮೆ, ತರಕಾರಿ, ಹೂ, ಹಣ್ಣುಗಳಿಗೆ ಬೆಳೆಗಳಿಗೆ ಅಗತ್ಯವಿರುವ ಮಾರುಕಟ್ಟೆ ಜಿಲ್ಲೆಯಲ್ಲಿ ಇಲ್ಲವಾಗಿದೆ. ಹಣ್ಣು, ಹೂ ಅಲ್ಪ ದಿನಗಳ ಕಾಲ ಶೇಖರಿಸಿಡಲು ಶೀತಲೀಕರಣ ಘಟಕಗಳಿಲ್ಲದೆ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಟೊಮ್ಯಾಟೊ, ಮಾವಿನ ಹಣ್ಣು ಶೇಖರಿಸಲು ಘಟಕಗಳು ಘೋಷಣೆ ಮಾಡದಿರುವುದು ರೈತರಿಗೆ ಮಾಡಿರುವ ಅನ್ಯಾಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸ್ದೆ ಇವತ್ತು ಉಡಾಪೆ ಆಗಿ ಕಾಗೆ ಹಾರಿಸ್ತಾ ಇದ್ರು. ಏನೋ ಲಾಸ್ಟ್ ಟೈಮು ಪಬ್ಲಿಕ್ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂದ್ರು, ಅದನ್ನು ಹೋಯ್ತು. ಇವಾಗ ವಿಕೃತ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಅದು ಎಷ್ಟು ಮಾತ್ರ ಸಮಂಜಸ ಅಂತ. ನಮಗೆ ಬೇಕಾಗಿದ್ದು ಮಾವು ಸಂಸ್ಕರಣಾ ಘಟಕ ಬೇಕಾಗಿತ್ತು, ಮತ್ತು APMCಗೆ ಜಾಗ ಬೇಕಾಗಿತ್ತು, ಮೆಡಿಕಲ್ ಕಾಲೇಜು ಸರ್ಕಾರದ ಬೇಕಾಗಿತ್ತು. ಯಾವುದಕ್ಕೂ ಇವರು ಏನು ಕೊಡದೆ ಖಾಲಿ ಕೈಯಲ್ಲಿ ಖಾಲಿ ಚಂಬು ಕೊಡೋ ಮುಖಾಂತರ ಕೋಲಾರಕ್ಕೆ ದ್ರೋಹ ಮಾಡಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಗೆ ಸ್ಥಳ ಪರಿಶೀಲನೆ ಮಾಡುವ ಹಗಲು ನಾಟಕ, ರಿಂಗ್ ರೋಡ್ ಮಾಡುವುದಾಗಿ ಸರ್ವೆ ಮಾಡಲು ಇದೇ ರೀತಿ ಜನರಿಗೆ ಮೋಸ ಮಾಡಿ ಜಿಲ್ಲೆ ವಿಧಾನಸಭಾ 4 ಶಾಸಕರು, 2 ಎಂಎಲ್ಸಿಗಳು ಜನಗಳ ಮುಂದೆ ತಮ್ಮನ್ನು ತಾವೇ ಮೇಧಾವಿಗಳು ಎಂದು ಹೇಳುತ್ತಾ ವಿಧಾನಸೌಧದಲ್ಲಿ ಬಾಯಿ ಬಿಡದೆ ಜಿಲ್ಲೆಗೆ ಮೋಸ ಮಾಡಿದ್ದಾರೆ ಎಂದು ಗುಡುಗಿದ್ರು.
ಜಿಲ್ಲೆಯ ವಿದ್ಯಾವಂತ ಮಕ್ಕಳಿಗೆ, ಅದರಲ್ಲೂ ಬಡ ರೈತರ ಮಧ್ಯಮ ವರ್ಗದ ವಿದ್ಯಾವಂತ ಮಕ್ಕಳು ವೈದ್ಯರಾಗುವ ಬಯಕೆಯನ್ನು ಈಡೇರಿಸಬೇಕಾಗಿರುವ ಇವರು ವರ್ಷಕ್ಕೊಂದು ಮೆಡಿಕಲ್ ಕಾಲೇಜುಗಳನ್ನು ತರುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವ ಬಣ್ಣದ ಕಾಗೆ ಹಾರಿಸುತ್ತಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ 3 ವರ್ಷ ಕಳೆದಿದ್ದು, ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಒದಗಿಸಲು ಸಾಧ್ಯವಾಗದೆ ದುಪ್ಪಟ್ಟು ಬೆಲೆಗಳನ್ನು ಹೆಚ್ಚಿಸಿ ಸಾಮಾನ್ಯ ಜನರು ಜೀವನ ನಡೆಸಲು ಅಸಾಧ್ಯವಾಗುವಂತೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ವಿಜಯಕುಮಾರ್, ಕಾರ್ಯಕರ್ತರಾದ ಸಮಾಬಾಪು, ಮಂಜುನಾಥ್, ನಾಮಾಲ್ ಮಂಜುನಾಥ್, ಹರೀಶ್, ಲಕ್ಷ್ಮಣಗೌಡ, ನಟರಾಜ್, ಸುರೇಶ್ ಹಾಗೂ ಮತ್ತಿತರರು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯ ಎಚ್ಎನ್ ವ್ಯಾಲಿ ಸಂಸ್ಕರಿಸಿದ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕು ಎಂದು ಆಗ್ರಹಿಸಿ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುವುದು ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದ್ದಾರೆ. ಕಂದುವಾರ ಕೆರೆ ಬಳಿಗೆ ಸಾಂಕೇತಿಕವಾಗಿ ಬಂದು ಮಾತಾಡಕ್ಕೆ ಭಯ ಬೀಳುವಂತ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಎಚ್ಎನ್ ವ್ಯಾಲಿ ನೀರನ್ನು ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಹರಿಸಿದ ಪರಿಣಾಮ ಜನರು ವಿವಿಧ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಜನರ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರದ ಸರ್ಕಾರದ ವಿರುದ್ಧ ಹೋರಾಟದ ಭಾಗವಾಗಿ ಚಿಕ್ಕಬಳ್ಳಾಪುರ ಬಂದ್ಗೆ ತೀರ್ಮಾನಿಸಲಾಗಿದೆ. ಹಲವು ಸಂಘ ಸಂಸ್ಥೆಗಳು ಬಂದ್ಗೆ ಬೆಂಬಲ ಸೂಚಿಸಿವೆ ಎಂದು ಹೇಳಿದರು. ಬಜೆಟ್ಗೆ ಮುನ್ನ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಲು ಅನುದಾನ ಮೀಸಲಿಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಅಲ್ಲದೆ ಈ ನೀರಿನಿಂದ ಜನರಿಗೆ ಉಂಟಾಗುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ಗಮನ ಸೆಳೆಯಲಾಗಿತ್ತು. ಆದರೆ ಸರ್ಕಾರ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಯಾವುದೇ ಘೋಷಣೆ ಮಾಡದೆ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಉದ್ದೇಶದಿಂದ ಬಂದ್ ಹಮ್ಮಿಕೊಳ್ಳಲಾಗುತ್ತಿದೆ. ಬಂದ್ ವೇಳೆ ಸಾಮಾನ್ಯ ಜನರಿಗೆ ಯಾವುದೇ ತೊಂದರೆ ಉಂಟು ಮಾಡುವ ಉದ್ದೇಶವಿಲ್ಲ. ಕೊಳಚೆ ನೀರು ಬೇಡ, ಶುದ್ಧ ನೀರು ಬೇಕು ಎಂಬ ಬೇಡಿಕೆಯೊಂದಿಗೆ ಜನರು ಸ್ವಯಂ ಪ್ರೇರಿತವಾಗಿ ಈ ಹೋರಾಟಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಹೇಳಿದರು. ಕಂದುವಾರ ಕೆರೆ ಬಳಿಗೆ ಸಾಂಕೇತಿಕವಾಗಿ, ಕಂದುವಾರ ಕೆರೆ ಮಾತ್ರ ಅಲ್ಲ, ದಯವಿಟ್ಟು ಜನ ಅನ್ಕೊಂಬಾರ್ದು ಕಂದುವಾರ ಕೆರೆನಲ್ಲಿಂದ ಮಾತ್ರ ಕುಡಿಯೋ ನೀರು ಬರ್ತಾ ಇದೆ ಅಂತ ಅನ್ಕೊಳೋದು ಬೇಡ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವಿವಿಧ ಕೆರೆಗಳಿಗೆ, ಮುಷ್ಟೂರು ಕೆರೆಗೆ ನೀರು ತುಂಬಿಸಿದ್ದಾರೆ, ಪೆರೇಸಂದ್ರದ ಕೆರೆಗೆ ನೀರು ತುಂಬಿಸಿದ್ದಾರೆ. ಈ ರೀತಿ ಹಲವು ಕೆರೆಗಳಿಗೆ ಈಗಾಗಲೇ ಈ ಕಚಡ ನೀರನ್ನು ತುಂಬಿಸಿದ್ದಾರೆ. ಆ ನೀರಿನಿಂದಲೇ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇರೋದನ್ನ ನಾನು ಅಲ್ಲಿ ಹೋಗಿ ತೋರಿಸಿದ್ದೀನಿ. ಯಾವುದೇ ನಿಮ್ಮ ಮರಳು ಮಾತುಗಳಿಗೆ ನಾವು ಇನ್ನು ಬಗ್ಗೋ ಪರಿಸ್ಥಿತಿ ಇಲ್ಲ. ನಿಮಗೆ ಸಮಯ ಕೊಟ್ಟಾಗಿದೆ.
ಇಷ್ಟು ಸಮಯ ಆದ್ಮೇಲೂ ಸಹ ತಾವು ಈ ರೀತಿಯ ಒಂದು ಏನು ಧೋರಣೆ ತೋರಿಸ್ತಾ ಇದ್ದೀರಾ, ಇದು ನಿಮಗೆ ನಿಜಕ್ಕೂ ಒಳ್ಳೆಯದಲ್ಲ. ನಮ್ಮ ಹೋರಾಟಕ್ಕೆ ಇವತ್ತಿನಿಂದ ನಾವು ನಾಂದಿ ಆಡ್ತಾ ಇದ್ದೀವಿ. ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಜನರಿಗೆ ಗುಣಮಟ್ಟದ ನೀರು ಒದಗಿಸುವತ್ತ ಗಮನ ಹರಿಸಬೇಕು. ತಮ್ಮ ನಾಯಕರ ಮೇಲಿರುವ ಪ್ರೀತಿಯಂತೆ ಕ್ಷೇತ್ರದ ಜನರ ಮೇಲೂ ಕಾಳಜಿ ತೋರಿಸಿ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಈ ಕುರಿತು ಅವರು ಹೋರಾಟಕ್ಕೆ ಕರೆ ನೀಡಿದರೆ ಎಲ್ಲಾ ರೀತಿಯ ಖರ್ಚು ವೆಚ್ಚಗಳನ್ನು ನಾವು ಭರಿಸಿ ಅವರೊಂದಿಗೆ ಭುಜಕ್ಕೆ ಭುಜ ಹಾಕಿ ಹೋರಾಟ ನಡೆಸಲು ಸಿದ್ಧವಿದ್ದೇವೆ ಎಂದು ಸಂದೀಪ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ರೆಡ್ಡಿ, ಅಣಕನೂರು ವೆಂಕಟೇಶಪ್ಪ, ಬಾಬು, ಶಿವಕುಮಾರ್, ರಮೇಶ್, ನಾರಾಯಣಸ್ವಾಮಿ, ಶ್ರೀನಿವಾಸ್, ಬಾಲು, ಮುರಳಿ, ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಗೊಳ್ಳು ಶ್ರೀನಿವಾಸ್, ಮಂಜುನಾಥ್ ರೆಡ್ಡಿ, ಶ್ರೀರಾಂಪುರ ಶಶಿ, ಅರವಿಂದ ಇತರರು ಉಪಸ್ಥಿತರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ PSI ಶರಣಪ್ಪ ಹಾಗೂ ASI ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಪ್ರಕರಣದಲ್ಲಿ ನೀಡಿದ್ದ ಬೇಲ್ ವಜಾ ಮಾಡಬೇಕೆಂದು ಲೋಕಾಯುಕ್ತ ಪರ ವಕೀಲರು ಹಾಕಿದ್ದ ಅರ್ಜಿ 2 ದಿನಗಳಿಂದ ವಿಚಾರಣೆ ನಡೆದಿದೆ. ಬೆಳಗ್ಗೆಯಿಂದ ಹಾಜರಾಗದೆ ವಾದ ಮುಗಿಯುವ ವೇಳೆಗೆ ಹಾಜರಾದ ಆರೋಪಿಗಳು ನ್ಯಾಯಾಲಯದಲ್ಲಿ ತೋರಿದ ದುರ್ವರ್ತನೆಗೆ ನ್ಯಾಯಾಧೀಶರ ಬಳಿ ಕ್ಷಮೆಯಾಚಿಸಿದ್ರು. ಬಳಿಕ ಬೇಲ್ ರದ್ದುಪಡಿಸುವ ವಿಚಾರಕ್ಕೆ ನೀಡಬೇಕಾದ ತೀರ್ಪನ್ನು ಸೋಮವಾರಕ್ಕೆ ಕಾಯ್ದಿರಿಸಿದೆ. ಪೊಲೀಸರು ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಅವರನ್ನ ಜೈಲಿಗೆ ಕಳಿಸದೆ ಕೂಡಲೇ ಬೇಲ್ ನೀಡಿದ ವಿಚಾರಕ್ಕೆ ವಕೀಲರೇ ನೇರವಾಗಿ ವಿರೋಧಿಸಿದ್ದಾರೆ. ಅತ್ತ ಕಡೆ ಸಾರ್ವಜನಿಕರು ಪೊಲೀಸರ ಭ್ರಷ್ಟಾಚಾರಕ್ಕೆ ಖಂಡನೆ ಮಾಡ್ತಿದ್ದಾರೆ. ಲೋಕಾಯುಕ್ತರ ಪರ ವಕೀಲರ ಗಮನಕ್ಕೆ ತಾರದೆ ಬೇಲ್ ನೀಡಿದ್ದನ್ನ ಪ್ರಶ್ನಿಸಿ ಕೇಸ್ ರೀಕಾಲ್ ಮಾಡಿ ಇಂಟೀರಿಯಂ ಬೇಲ್ ಕೊಟ್ಟಿದ್ದಕ್ಕೆ ಕಾರಣ ಕೇಳಿ ಆ ಬೇಲ್ ರದ್ದುಪಡಿಸಿ ಆರೋಪಿಗಳನ್ನ ಜೈಲಿಗೆ ಕಳಿಸುವಂತೆ ಅರ್ಜಿ ಹಾಕಿದ ಲೋಕಾಯುಕ್ತ ಪರ ವಕೀಲರು ಗೋವಿಂದ್ ರೆಡ್ಡಿ ನಿನ್ನೆ ಮತ್ತು ಇಂದು ನಿರಂತರವಾಗಿ ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ದರು. ಆರೋಪಿಗಳ ಪರ ಹಾಜರಾಗಿದ್ದ ಬೆಂಗಳೂರು ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿ ಸಮಯ ವ್ಯರ್ಥ ಮಾಡಿಸಿದ್ರು. ಬೆಳಗ್ಗೆಯಿಂದ ವಾದ ಪ್ರತಿವಾದ ನಡೆಯುತ್ತಿದ್ದರೂ ಹಾಜರಾಗದ ಆರೋಪಿಗಳು ಕೊನೆಯ ಹಂತದಲ್ಲಿ ಹಾಜರಾಗಿ ಆರೋಗ್ಯ ಸರಿಯಿಲ್ಲ ಎಂದು ಹೈಡ್ರಾಮಾ ಮಾಡುತ್ತಿದ್ದರು. ಅವರ ವರ್ತನೆಯನ್ನ ಗಮನಿಸಿದ ಇತರೆ ವಕೀಲರು ಒಟ್ಟಾಗಿ ಆತನ ವಿರುದ್ಧ ನ್ಯಾಯಾಧೀಶರ ಗಮನಕ್ಕೆ ತಂದು ನ್ಯಾಯಾಲಯದ ಒಳಗೂ ಆತನ ದರ್ಪ ಹೀಗಿದೆ ಎಂದ್ರೆ ಇನ್ನು ಆತನಿಗೆ ಬೇಲ್ ಕೊಟ್ರೆ ಹೊರಗಡೆ ಹೇಗಿರುತ್ತೆ ಎಂದು ತರಾಟೆಗೆ ತೆಗೆದುಕೊಂಡ್ರು. ಆರೋಪಿಗಳನ್ನ ನಿನ್ನೆಯಿಂದನೂ ಸಹ ನಾವು ಘನ ನ್ಯಾಯಾಲಯಕ್ಕೆ ಕೇಳಿಕೊಂಡ್ವಿ, ಆರೋಪಿಗಳು ಹಾಜರು ಮಾಡಬೇಕಂತೇಳಿ. ಘನ ನ್ಯಾಯಾಲಯವೂ ಸಹ ಅವರ ಆರೋಪಿ ಪರ ವಕೀಲರಿಗೆ ನಿರ್ದೇಶನ ನೀಡಿದ್ರು, ನೀವು ಆರೋಪಿಗಳನ್ನು ಹಾಜರುಪಡಿಸಬೇಕಂತೇಳಿ. ಈ ಥರ ನಿರ್ದೇಶನ ಮೇರೆಗೂ ಹೊರತಾಗಿಯೂ ಸಹ ಆರೋಪಿಗಳು ನಿನ್ನೆಯಿಂದ ಹಾಜರಾಗಿರಲಿಲ್ಲ. ಇಂದು ಬೆಳಗ್ಗೆನೂ ಸಹ ಹಾಜರಾಗಿರಲಿಲ್ಲ. ಇಂದು ಬೆಳಗ್ಗೆನೂ ಸಹ ನ್ಯಾಯಾಲಯಕ್ಕೆ ನಾವು ನ್ಯಾಯಾಲಯದ ಗಮನಕ್ಕೆ ತಂದ್ವಿ. ತದನಂತರ 3 ಗಂಟೆಯಲ್ಲೂ ಸಹ ಹಾಜರಿಲ್ಲ. ನಾವು ಪ್ರಾರಂಭವಾದ ನಂತರ ಆರೋಪಿಗಳು ಬಂದು ನ್ಯಾಯಾಲಯದಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಅಸಭ್ಯವಾಗಿ ನಿಂತ್ಕೊಂಡಿದ್ದಾರೆ ಅಂತೇಳಿ ನಮ್ಮ ವಕೀಲರು ದೂರನ್ನು ನೀಡಿರ್ತಾರೆ. ನಂತರ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಆರೋಪಿಗಳು ಆರೋಪಿತರ ಕಟಕಟೆಯಲ್ಲಿ ನಿಲ್ಲುವುದಕ್ಕೆ ಆದೇಶ ಮಾಡಿದ್ರು. ತದನಂತರ ಆರೋಪಿಗಳು ಕಟಕಟೆಯಲ್ಲಿ ನಿಂತ್ಕೊಂಡಿದ್ರು. ಈ ರೀತಿ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಇರಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನ ನೀಡಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಕ್ಷಮೆ ಯಾಚನೆ ಕೇಳಿರ್ತಾರೆ. ಅವರ ವಕೀಲರು ಸಹ ಆರೋಪಿಗಳ ಪರವಾಗಿ ಕ್ಷಮೆ ಕೇಳಿರ್ತಾರೆ. ನ್ಯಾಯಾಲಯದ ಮುಂದೆ ಅವರ ವರ್ತನೆ ಯಾವ ರೀತಿ ಇರೋದು ಅನ್ನೋದ್ರ ಬಗ್ಗೆ ನ್ಯಾಯಾಲಯದ ಮುಂದೆ ಕ್ಷಮೆ ಯಾಚಿಸಿರ್ತಾರೆ. ಈ ಅಪಾಯದ ಸೂಚನೆಯನ್ನ ಅರಿತ ಆರೋಪಿಗಳ ಪರ ವಕೀಲರು ಅವರ ಪರ ಕ್ಷಮೆ ಕೇಳಿ PSI ಶರಣಪ್ಪನನ್ನ ಕಟಕಟೆ ಒಳಗೆ ನಿಲ್ಲಿಸಿ ಆತನ ದುರ್ನಡತೆಯ ಅಂಶವನ್ನು ವಿಚಾರಣೆಯಲ್ಲಿ ಸೇರಿಸಿ ಆದೇಶವನ್ನ ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರೆ ಎಂದು ವಕೀಲ ಗೋವಿಂದ್ ರೆಡ್ಡಿ ಈ ನ್ಯೂಸ್ ಟಿವಿಗೆ ವಿವರಿಸಿದ್ರು. ಈ ದಿನ ಆದೇಶಕ್ಕಂತ ನ್ಯಾಯಾಲಯ ಇಟ್ಕೊಂಡಿತ್ತು. ಆದರೆ ಬೆಂಗಳೂರಿನಿಂದ ಅರುಣ್ ಶ್ಯಾಮ್ ಅಂತೇಳಿ ಹಿರಿಯ ವಕೀಲರು ಅಂತೇಳಿ ಆರೋಪಿ ಪರವಾಗಿ ವಕೀಲರು ಬಂದು ಕೇಸು ಅಡ್ವಾನ್ಸ್ ಮಾಡಿಸ್ಕೊಂಡ್ರು. ಅಡ್ವಾನ್ಸ್ ಮಾಡಿ ಅವರು ಕೆಲವು ಸೈಟೇಷನ್ಸ್ ಕೊಟ್ಟು ಆರ್ಗ್ಯುಮೆಂಟ್ ಮಾಡಿ ಮತ್ತು ಬೆಳಗಿನ ಮುಂಜಾನೆ ಸ್ವಲ್ಪ ಲೇಟ್ ತಡ ಆಯಿತು. ಅದಕ್ಕೆ ಪ್ರಕರಣವನ್ನು ಮಧ್ಯಾಹ್ನ 3 ಗಂಟೆಗೆ ನಿಗದಿಪಡಿಸಲಾಯಿತು. 3 ಗಂಟೆಯಲ್ಲಿ ನಾವು ಬೆಳಗ್ಗೆ ಅವರು ಏನು ಆ ವಾದ ಮಾಡಿದ್ರು ಆ ವಾದಕ್ಕೆ ಪ್ರತಿವಾದವನ್ನು ನಾವು 3 ಗಂಟೆ ಮೇಲೆ ಲೋಕಾಯುಕ್ತ ಪರವಾಗಿ ನಾವು ವಾದ ಮಂಡನೆ ಮಾಡಿದ್ವಿ. ವಾದನ ಮಂಡನೆ ಮಾಡಿ ಈಗ ಪ್ರಕರಣವನ್ನು ಸೋಮವಾರಕ್ಕೆ ದಿನಾಂಕ 9/3/2026
ಪ್ರಕರಣವನ್ನು ಆದೇಶಕ್ಕಾಗಿ ನಿಗದಿಪಡಿಸಲಾಗಿದೆ. ಒಟ್ನಲ್ಲಿ ಕಳೆದ 4-5 ದಿನಗಳಿಂದ ನಡೆಯುತ್ತಿರುವ ಪೊಲೀಸರ ಕಣ್ಣಾಮುಚ್ಚಾಲೆ ಆಟಕ್ಕೆ ಸೋಮವಾರ ತೆರೆ ಬೀಳಲಿದ್ದು, ಸೋಮವಾರ ಆರೋಪಿಗಳಿಗೆ ಜೈಲಾ ಇಲ್ಲ ಬೇಲಾ ಎಂದು ಕಾದು ನೋಡಬೇಕಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನಪ್ರಿಯ ಜನನಾಯಕ ಅಜಾತ ಶತ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ KH ಮುನಿಯಪ್ಪ ಅವರ ಜನ್ಮ ದಿನಾಚರಣೆಯು ದೇವನಹಳ್ಳಿ ಪಟ್ಟಣದ ಕ್ರೀಡಾ ಮೈದಾನದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಸಚಿವ KH ಮುನಿಯಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು, ಮಾಜಿ ಶಾಸಕರು, ಹಾಲಿ ಶಾಸಕರು, ಸಚಿವರು, ಅಧಿಕಾರ ವರ್ಗ ಸೇರಿದಂತೆ ಹಲವರು ಹೂಗುಚ್ಛ ನೀಡುವುದರ ಮೂಲಕ ಅಭಿನಂದಿಸಿದರು. ವೇದಿಕೆಯಲ್ಲಿ ಗಣ್ಯರು ತಂಡೋಪತಂಡಗಳಾಗಿ ಸಚಿವರನ್ನು ಅಭಿನಂದಿಸಿದರು. ವಿಶೇಷವಾಗಿ ರಾಜ್ಯದ ವಿವಿಧೆಡೆಯ ಸ್ವಾಮೀಜಿಗಳು ಸಹ ಭಾಗಿಯಾಗುವುದರ ಮೂಲಕ ಸಚಿವರಿಗೆ ದೀರ್ಘಾಯುಷ್ಯ ಆಶೀರ್ವಾದ ಮಾಡಿದರು. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KC ಮಂಜುನಾಥ್ ನೇತೃತ್ವದಲ್ಲಿ ಅಲಂಕರಿಸಿದ ನಾಣ್ಯದ ಹಾರವನ್ನು ನೀಡುವುದರ ಮೂಲಕ ಗಮನ ಸೆಳೆದರು. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು, AIBSP ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ, ಅರುಂಧತಿ ಸೇವಾ ಸಂಸ್ಥೆ, ಮಾತ್ರ ಮಹಾಸಭಾ, ಛಲವಾದಿ ಮಹಾಸಭಾ, ಮಾದಿಗ ದಂಡೋರ, ವೀರಶೈವ ಲಿಂಗಾಯತ ಸಮಾಜ, ಅಲ್ಪಸಂಖ್ಯಾತ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಗಣ್ಯರು ಸಚಿವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ, ಶಿಡ್ಲಘಟ್ಟ ರಾಜೀವ್ ಗೌಡ, ವಿಧಾನ ಪರಿಷತ್ ಸದಸ್ಯ ರಾಮೋಜಿಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕ್ಷುಲ್ಲಕ ವಿಚಾರಕ್ಕೆ ಜಗಳ ನಡೆದು ಕೊಲೆಯಲ್ಲಿ ಅಂತ್ಯವಾದ ದಾರುಣ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಗ್ರಾಮವೊಂದರ ಇಬ್ಬರು ಕುಟುಂಬಗಳ ನಡುವೆ ಕಸ ಸುರಿಯುವ ವಿಚಾರವಾಗಿ ಉಂಟಾದ ವಾಗ್ವಾದ ತೀವ್ರವಾಗಿ ಮಾರಾಮಾರಿಗೆ ತಿರುಗಿದ್ದು, 60 ವರ್ಷದ ವ್ಯಕ್ತಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಕಸ ಹಾಕುವ ವಿಚಾರವಾಗಿ ಆರಂಭವಾದ ಕ್ಷುಲ್ಲಕ ಜಗಳವು ಕೊಲೆಯಲ್ಲಿ ಅಂತ್ಯಗೊಂಡಿರುವ ಆಘಾತಕಾರಿ ಘಟನೆ ನಡೆದಿದೆ. 2 ಕುಟುಂಬಗಳ ನಡುವೆ ಉಂಟಾದ ಭಿನ್ನಾಭಿಪ್ರಾಯ ಶುಕ್ರವಾರ ಮಾರಾಮಾರಿಗೂ ದಾರಿ ಮಾಡಿಕೊಟ್ಟಿದ್ದು, ಈ ವೇಳೆ ನಡೆದ ಹಲ್ಲೆಯಲ್ಲಿ ಶಾಜ್ ಖಾನ್ ಎಂಬ 60 ವರ್ಷದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಶಾಜ್ ಖಾನ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆಯೇ ಅವರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವ ಅವರ ಮಗ ಶಹಾಬುದ್ದೀನ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಕೋಲಾರ ಜಿಲ್ಲೆಗೆ ದಾಖಲಿಸಲಾಗಿದೆ. ಈ ಹಲ್ಲೆ ಪ್ರಕರಣದಲ್ಲಿ ಬಾಬು, ವಾಸಿಂ ಮತ್ತು ಶಾಕಿಬ್ ಎಂಬುವರು ಭಾಗಿಯಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಘಟನೆ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಅವರನ್ನು ಬಂಧಿಸಲು ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸಿದ್ದಾರೆ. ಘಟನೆ ಕುರಿತು ಮಾಹಿತಿ ತಿಳಿದ ತಕ್ಷಣ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್, ಡಿವೈಎಸ್ಪಿ ರಾಜೇಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಗ್ರಾಮದಲ್ಲಿ ಮೊಕ್ಕಂ ಹೂಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬಯಲು ಸೀಮೆ ಜಿಲ್ಲೆಗಳಿಗೆ ಹರಿಸುತ್ತಿರುವ HN ವ್ಯಾಲಿ ಮತ್ತು KC ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿಲ್ಲ ಎಂದು ಕುಪಿತಗೊಂಡ ಬಯಲು ಸೀಮೆಯ ಹೋರಾಟಗಾರರು ಅದೇ ನೀರನ್ನೇ ಜನಪ್ರತಿನಿಧಿಗಳಿಗೆ ರವಾನಿಸಿ ನೀವು ಕುಡಿದು ತೋರಿಸಿ, ಇಲ್ಲದಿದ್ದರೆ ನಮಗೊಂದಿಷ್ಟು ನೇರವಾಗಿ ವಿಷ ಕೊಟ್ಟು ಸಾಯಿಸಿಬಿಡಿ ಎಂದು ರೊಚ್ಚಿಗೆದ್ದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಹರಿಸುತ್ತಿರುವ KC ವ್ಯಾಲಿ ಮತ್ತು HN ವ್ಯಾಲಿ ನೀರನ್ನು
ಟ್ರೆಷರಿ ಟ್ರೀಟ್ಮೆಂಟ್ ಮಾಡಿ ಹರಿಸಿ, ಬಜೆಟ್ನಲ್ಲಿ ಅನುದಾನ ಒದಗಿಸಿ ಎಂದು ರೈತ ಪರ, ಕನ್ನಡ ಪರ, ದಲಿತ ಪರ ಹೋರಾಟ ಸಮಿತಿಗಳು ಪ್ರತಿಭಟನೆ ಸುದ್ದಿಗೋಷ್ಠಿ ಮುಖಾಂತರ ಜಿಲ್ಲಾಡಳಿತಗಳಿಗೆ ಮನವಿ ನೀಡಿ 3ನೇ ಹಂತದಲ್ಲಿ ಶುದ್ಧೀಕರಿಸಿ ಬಿಡಿ, ಇಲ್ಲವಾದರೆ ಆ ನೀರೇ ಬೇಡ ಎಂದು ಎಚ್ಚರಿಕೆ ನೀಡಿದ್ದರು. ಅದ್ಯಾವುದನ್ನ ಕೇರ್ ಮಾಡದ ರಾಜ್ಯದ ದೊರೆ ಸಿಎಂ ಸಿದ್ದರಾಮಯ್ಯ ಅದೇ ನೀರನ್ನು ಇನ್ನಷ್ಟು ಕೆರೆಗಳಿಗೆ ಹರಿಸಲು ಅನುದಾನ ಘೋಷಿಸಿದ್ದಾರೆ. ಸರ್ಕಾರದ ಈ ಧೋರಣೆಯನ್ನ ಖಂಡಿಸಿರುವ ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿವೆ. ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ ಚಿಕ್ಕಬಳ್ಳಾಪುರ ಕಂದವಾರ ಕೆರೆಯಲ್ಲಿ ಸಂಗ್ರಹವಾಗಿರುವ ಎಚ್ಎನ್ ವ್ಯಾಲಿ ನೀರನ್ನ ಬಾಟಲಿಗಳಲ್ಲಿ ತುಂಬಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಪಾರ್ಸಲ್ ಮಾಡಿ ವಿಭಿನ್ನ ಹೋರಾಟ ನಡೆಸಿದ್ರು. ಕೆರೆ ಬಳಿ ಹರೀಶ್ ರೆಡ್ಡಿ ಜೊತೆ ಕೆಲವು ರೈತ ಸಂಘದ ಕಾರ್ಯಕರ್ತರು, ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಸಿಎಂ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದ ಹರೀಶ್ ರೆಡ್ಡಿ, ನಾನು ಹಿಂದೆ ಹೇಳಿದಂತೆ 3ನೇ ಹಂತದ ಶುದ್ಧೀಕರಣಕ್ಕೆ ಮುಂದಾಗದಿದ್ರೆ ನಮಗೆ ಹರಿಸುತ್ತಿರುವ ನೀರನ್ನೇ ನಿಮಗೆ ಪಾರ್ಸಲ್ ಮಾಡ್ತೇನೆ. ನೀವು ಕುಡಿದು ತೋರಿಸಿ, ನಮಗೆ ಕೊಳಚೆ ನೀರು ಕೊಟ್ಟು ನಿಧಾನವಾಗಿ ವಿಷ ಏರಿಸುವ ಬದಲು ನೇರವಾಗಿಯೇ ವಿಷ ಹಾಕಿ ಸಾಯಿಸ್ಬಿಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಳೆದ ಬಾರಿ ನಿಮ್ಮನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದ್ದೆವು. ನಿಮ್ಮ ಧೋರಣೆ ಹೀಗೆಯೇ ಮುಂದುವರೆದರೆ ನಿಮ್ಮ ಅಂತಿಮ ಯಾತ್ರೆ ಈಗಿನಿಂದಲೇ ಪ್ರಾರಂಭವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಿಡ್ನಿ ವೈಫಲ್ಯ ಆಗಿರ್ಬೋದು, ಏನಾದರೂ ಬಂದರೆ ನೇರವಾಗಿ ಅವ್ರ ಮನೆಗಳ ಹತ್ರ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ನಾವು. ನಮ್ಮ ಹತ್ರ ಈಗ ಧನಸಹಾಯ ಪಾಪ ಏನೋ ಇನ್ನೊಂದು ಮತ್ತೊಂದು ಅಂತ ಅನೇಕ ದಾನಿಗಳ ಹತ್ರ ಹೋಗ್ತಾರೆ ಪಾಪ. ಅವರೆಲ್ಲರಲ್ಲೂ ಮನವಿ ಮಾಡ್ತೀನಿ ನಾನು, ಅವ್ರು ಯಾರೇ ನಿಮ್ಮ ಹತ್ರ ಬಂದರೆ ಸೀದಾ ಕಾರೊಂದು ಮಾಡ್ಕೊಂಡು ಕ್ಯಾಬ್ ಅವ್ರ ಮನೆಗಳ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ರೆ ಅವಾಗ ಅವ್ರಿಗೆ ಜ್ಞಾನ ಆದಾಯ ಆಗ್ತದೆ. ಆವತ್ತಿನ ದಿನ ಇಂಥ ಶುದ್ಧೀಕರಣ ಮಾಡೋಕ್ಕಾದ್ರೂ ಮುಂದಾಗ್ತಾರೆ ಅಂತ ನಾನು ತಿಳ್ಕೊತಾ ಇದ್ದೀನಿ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಅಥವಾ ಕೇಂದ್ರ ಸರ್ಕಾರವು ಜಾರಿಗೆ ತರುವ ಪ್ರತಿ ಯೋಜನೆ ಸವಲತ್ತು ಕೂಡ ಈ ದೇಶದ ಪ್ರತಿ ನಾಗರಿಕ ಕಟ್ಟುವ ತೆರಿಗೆ ಹಣದ್ದಾಗಿರುತ್ತದೆ. ಹಾಗಾಗಿ ಯೋಜನೆ ಸವಲತ್ತನ್ನು ಅರ್ಹ ಫಲಾನುಭವಿಗೆ ತಲುಪಿಸುವ ಪ್ರಾಮಾಣಿಕ ಕೆಲಸವನ್ನು ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾಡಬೇಕಿದೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ BN ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ನಿಗಮಗಳಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರ್ ಪಂಪ್, ಕೇಬಲ್ ಇನ್ನಿತರೆ ಪರಿಕರಗಳು, ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು. ಶಾಸಕ BN ರವಿಕುಮಾರ್ ಪರಿಕರಗಳನ್ನು ವಿತರಿಸಿ ಮಾತನಾಡಿ, ನಾನು ಶಾಸಕನಾಗಿ 34 ತಿಂಗಳು ಕಳೆದಿವೆ. ಈ ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ನೀಡಿದ ಅಧಿಕಾರ ಅವಧಿಯಲ್ಲಿ ನಾನು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯಾಗಲಿ ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಿದ್ದೇನೆ. ಪಾರದರ್ಶಕತೆ ಇರಬೇಕೆಂಬ ಉದ್ದೇಶದಿಂದ ಎಲ್ಲ ಅಧಿಕಾರಿಗಳು ಫಲಾನುಭವಿಗಳನ್ನು ಕರೆದು ಸ್ಥಳದಲ್ಲೇ ಪರಿಕರಗಳನ್ನು ವಿತರಿಸುತ್ತಿದ್ದೇನೆ. ಎಲ್ಲ ಪರಿಕರಗಳು ಗುಣಮಟ್ಟದ್ದಾಗಿವೆ ಎಂದು ತಿಳಿಸಿದರು. ಜನಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಈ ಕ್ಷೇತ್ರದಲ್ಲಿ 34 ತಿಂಗಳ ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆ ಆಗ್ಬೋದು, ಅಭಿವೃದ್ಧಿ ಬರ್ತಕ್ಕಂಥ ಕೆಲಸಗಳಾಗ್ಬೋದು, ಇದರಲ್ಲಿ ಯಾವುದೇ ಮಿಸ್ಆಪರೇಟ್ ಆಗಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಇವತ್ತೆಲ್ಲರಿಗೂ ಇವತ್ತು ನಾವು ಸಂವಿಧಾನ ಅಡಿಯಲ್ಲಿ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 19 ಮಂದಿಗೆ ಪಂಪು, ಮೋಟಾರ್, ಪೈಪ್, ಕೇಬಲ್ ಇನ್ನಿತರೆ ಪರಿಕರಗಳು, ಸ್ವಯಂ ಉದ್ಯೋಗ ಯೋಜನೆಯಡಿ 31 ಮಂದಿಗೆ ತಲಾ 1 ಲಕ್ಷದಂತೆ 31 ಲಕ್ಷ ರು ಸಾಲ, ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಡಳಿತಾಧಿಕಾರಿ ಪ್ರಕಾಶ್, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವಿಕ್ರಮ್, ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮದ ಭೀಮಪ್ಪ, ಶಿವು, ಚೇಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ, ಚಗೂರು ರಾಮಯ್ಯ, ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮೂರ್ಛೆ ರೋಗವು ಕಾಯಿಲೆ ಅಲ್ಲ, ಆದರೆ ಪೂರ್ವಾಗ್ರಹ ಪೀಡಿತ ಹುಸಿ ಕಲ್ಪನೆಗಳಿಂದ ಉಂಟಾಗಿರುವ ಮನಸ್ಥಿತಿ. ಅಡೆತಡೆಗಳಿಂದ ರೋಗ ನಿವಾರಣೆ ಸವಾಲಾಗಿದ್ದು, ಮುಕ್ತ ಸಮಾಲೋಚನೆ ಹಾಗೂ ಇಂತಹ ಶಿಬಿರಗಳ ಪ್ರಯೋಜನ ಪಡೆದುಕೊಂಡು ಮೂರ್ಛೆ ರೋಗವನ್ನು ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಕಿವಿಮಾತು ಹೇಳಿದರು. ಎಲ್ಲರೂ ಕೂಡ ಡಾಕ್ಟರ್ ಇಲ್ಲೇ ಚೆಕ್ ಮಾಡ್ತಾರೆ, ಚಿಕಿತ್ಸೆಯನ್ನು ಮಾಡ್ತಾರೆ.
ತಪಾಸಣೆ ಮಾಡ್ತಾರೆ. ವೇಮಗಲ್ ತಾಲೂಕಿನ ವೇಮಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಸಂಸ್ಥೆ ಆಸ್ಟರ್ ಆಸ್ಪತ್ರೆ ಆರೋಗ್ಯ ಇಲಾಖೆಯಿಂದ ಜಿಲ್ಲೆಯನ್ನ ಮೂರ್ಛೆ ರೋಗ ಮುಕ್ತ ಜಿಲ್ಲೆಯನ್ನಾಗಿಸಲು ಹಮ್ಮಿಕೊಂಡಿದ್ದ ಮೊದಲ ಮೂರ್ಛೆ ರೋಗ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ಕೋಲಾರ ಜಿಲ್ಲೆ ಸೇರಿದಂತೆ ರಾಜ್ಯ ಮಟ್ಟದಲ್ಲಿಯೂ ಮೂರ್ಛೆ ರೋಗಿಗಳ ನಿಖರ ಸಂಖ್ಯೆ ಕುರಿತು ಅಂಕಿ ಅಂಶಗಳಿಲ್ಲ. ಆದರೆ ಮೂರ್ಛೆ ರೋಗವು ಸಾಮಾನ್ಯವಾಗಿದ್ದು ಬಹಿರಂಗಪಡಿಸುತ್ತಿಲ್ಲ. ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯನ್ನು ಮೂರ್ಛೆ ರೋಗ ಮುಕ್ತ ಜಿಲ್ಲೆಯನ್ನಾಗಿಸಲು 3 ವರ್ಷಗಳ ಯೋಜನೆಗೆ ಇಂದು ವೇಮಗಲ್ನಲ್ಲಿ ಚಾಲನೆ ನೀಡುತ್ತಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೋರಿದರು. ಏನು ಈ ಹಿಂದೆ ನಮ್ಮ ಪೋಲಿಯೋ ಮುಕ್ತ ಒಂದು ಭಾರತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತ ಸರ್ಕಾರದೊಂದಿಗೆ ರೋಟರಿ ಸಂಸ್ಥೆ ಕೈ ಜೋಡಿಸಿ ಹಲವಾರು ವರ್ಷಗಳಿಂದ ನಿರಂತರವಾದ ಪ್ರಯತ್ನದಿಂದ ಇವತ್ತು ಪೋಲಿಯೋ ಮುಕ್ತ ಭಾರತ ಆಗಿದೆ. ಅದೇ ಹಾದಿಯಲ್ಲಿ ನಮ್ಮ ಮೂರ್ಛೆ ರೋಗ ಮುಕ್ತ ಮಾಡಬೇಕಂತ ಹೇಳ್ತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಪ್ರಾಯೋಗಿಕವಾಗಿ ಪ್ರಪ್ರಥಮವಾಗಿ ವಾಹನದ ಆದಿಯಾಗಿ ಇವತ್ತು ದಿವಸ ತಪಾಸಣಾ ಶಿಬಿರ ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡತಕ್ಕಂಥ ಒಂದು ಸಮಾನ ಮನಸ್ಕರು ಮತ್ತು ದೂರದೃಷ್ಟಿ ಇರ್ತಕ್ಕಂಥ ಜನಪ್ರಿಯ ಜಿಲ್ಲಾಧಿಕಾರಿಗಳ ಮೂರ್ಛೆ ರೋಗ ಪರಿಣಿತ ವೈದ್ಯ ಡಾಕ್ಟರ್ ಸತೀಶ್ ರುದ್ರಪ್ಪ ಮಾತನಾಡಿ, ಒಟ್ಟು ಜನಸಂಖ್ಯೆಯ 4ರಲ್ಲಿ ಒಬ್ಬರಿಂದ ಮೂರ್ಛೆ ರೋಗದ ಬಗ್ಗೆ ಮಾಹಿತಿ ಪಡೆಯಬಹುದಾಗಿದೆ. ದೇಶದಲ್ಲಿ ಸುಮಾರು 1.50 ಕೋಟಿ ಮಂದಿ ಈ ಸಮಸ್ಯೆಯಿಂದ ನರಳುತ್ತಿದ್ದಾರೆ. ಇದು ಸಾಮಾನ್ಯವಾಗಿ ಮೆದುಳಿನ ಸಮಸ್ಯೆಯಾಗಿದೆ, ಕಾಯಿಲೆಯಲ್ಲ. ವಿವಿಧ ವಯೋಮಾನಗಳಲ್ಲಿ ಹಲವಾರು ರೂಪಗಳಲ್ಲಿ ಮೂರ್ಛೆ ರೋಗ ಕಾಣಿಸಿಕೊಳ್ಳಬಹುದಾಗಿದೆ. ಈ ರೋಗ ನಿವಾರಣೆಗಾಗಿಯೇ ಕಳೆದ 5 ವರ್ಷಗಳಿಂದ ರೋಗಿಗಳ ಮನೆ ಬಾಗಿಲಿಗೆ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಿ ಸುಮಾರು 4,000 ಮಂದಿಗೆ ಚಿಕಿತ್ಸೆ ಕೊಡಿಸಲಾಗಿದೆ ಎಂದರು. ಈ ವೇಳೆ ವೇಮಗಲ್ ಸುತ್ತಮುತ್ತಲಿನ 100 ಮಂದಿ ಮೂರ್ಛೆ ರೋಗ ತಪಾಸಣಾ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ತಜ್ಞ ಡಾಕ್ಟರ್ ರವೀಶ್, ರೋಟರಿ ರಾಜ್ಯಪಾಲ ಡಾಕ್ಟರ್ ಅನಿಲ ಗುಪ್ತಾ, ರೋಟರಿ ಸಹಾಯಕ ರಾಜ್ಯಪಾಲ ಸಿಎಂಆರ್ ಶ್ರೀನಾಥ್, ವೇಮಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಡಿ ಅನುಷಾ, ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್, ಮುಖ್ಯಾಧಿಕಾರಿ ಎಸ್ಎಂ ವೆಂಕಟೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎವಿ ನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. 13ನೇ ವರ್ಷದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತ್ಯೋತ್ಸವವನ್ನು ದೇವನಹಳ್ಳಿ ಪಟ್ಟಣದ ಬಿಪಿ ರಸ್ತೆಯಲ್ಲಿರುವ ದೇವಾಲಯದಲ್ಲಿ ಬಲಿಜ ಸಮಾಜದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇವನಹಳ್ಳಿ ಪಟ್ಟಣದಲ್ಲಿ ಬಲಿಜ ಸಮುದಾಯದ ವತಿಯಿಂದ ನಡೆದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಸಂತ್ ಕುಮಾರ್ ಬಾಬು ಮಾತನಾಡಿ, 13ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಇದಾಗಿದೆ. 3ನೇ ತಾರೀಕು ಪೌರ್ಣಮಿ ದಿವಸದಲ್ಲಿ ಕಾರ್ಯಕ್ರಮ ಮಾಡಬೇಕಿತ್ತು. ಆದರೆ ಗ್ರಹಣವಿದ್ದ ಕಾರಣದಿಂದಾಗಿ ಈ ದಿನ ಹಮ್ಮಿಕೊಳ್ಳಲಾಗಿದೆ. ಇಡೀ ತಾಲೂಕಿನ ಬಲಿಜ ಕುಲ ಬಾಂಧವರು ಒಗ್ಗೂಡಿ ವರ್ಷವೂ ನಡೆಸಿಕೊಂಡು ಬರಲಾಗ್ತಿದೆ. ರಥೋತ್ಸವವನ್ನ ಸಹ ಮಾಡಲಾಗ್ತಿತ್ತು. ಈ ವರ್ಷ ಗ್ರಹಣವಿದ್ದ ಕಾರಣದಿಂದಾಗಿ ರಥೋತ್ಸವ ಮಾಡಲಾಗಿಲ್ಲ. ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು. 13ನೇ ವರ್ಷದ ಜಯಂತ್ಯೋತ್ಸವವನ್ನು 3ನೇ ತಾರೀಕು ಇದ್ದಿದ್ದು ಆ್ಯಕ್ಚುಲಿ ಪೌರ್ಣಮಿ ದಿವಸ, ಆದರೆ ಗ್ರಹಣವಿದ್ದ ಕಾರಣ ಈ ದಿನ ನಾವು ಹಮ್ಮಿಕೊಂಡು 300ನೇ ಜಯಂತ್ಯೋತ್ಸವವನ್ನು ಇಡೀ ತಾಲೂಕಿನ ಬಲಿಜ ಕುಲಬಾಂಧವರೆಲ್ಲ ಸೇರಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾವಾಗಲೂ ವರ್ಷವೂ ನಾವು ರಥೋತ್ಸವ ಎಲ್ಲ ಮಾಡ್ತಾ ಇದ್ವಿ. ಈ ವರ್ಷ ಆ ದಿವಸ ಇದ್ದಿದ್ದ ಕಾರಣ ಇವತ್ತಿನ ದಿವಸ ನಾವು ಜಯಂತ್ಯೋತ್ಸವವನ್ನು ವಿಜೃಂಭಣಿಸ್ಕೊಂಡು ಅನ್ನದಾಸೋಹ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಸರ್ವ ಜನಗಳಿಗೂ ತಾತಯ್ಯನವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಈ ವೇಳೆ ಬಿಜೆಪಿ ಮುಖಂಡ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ಕೌರ್ಮೆಲ್ ಶಾಲೆಯ ಮುಖ್ಯಸ್ಥ ವೈಕೆ ಚಂದ್ರಶೇಖರ್, ಬಲಿಜ ಸಮಾಜದ ಉಪಾಧ್ಯಕ್ಷ ಕೊಯ್ರಾ ಕೆಎನ್ ರಮೇಶ್ ಬಾಬು, ಕಾರ್ಯದರ್ಶಿ ಪಾಪಣ್ಣ, ಸಲಹಾ ಸಮಿತಿ ಸದಸ್ಯ ಚಂದ್ರಣ್ಣ, ಮುಖಂಡರಾದ ಉಮೇಶ್, ಓಂಕಾರ್, ವೇಣು ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಕ್ಷುಲ್ಲಕ ಕಾರಣಕ್ಕೆ ಪರಿಶಿಷ್ಟ ಪಂಗಡದ ವ್ಯಕ್ತಿಯೊಬ್ಬರ ಮೇಲೆ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ.
ಗುಡಿಬಂಡೆ ತಾಲೂಕಿನ ನೆಚ್ಚಿನ ಬಂಡಹಳ್ಳಿ ಗ್ರಾಮದ ರಾಘವೇಂದ್ರ ಎಂಬುವವರು ಹಲ್ಲೆಗೆ ಒಳಗಾದವರು. ಗಾಯಗೊಂಡ ರಾಘವೇಂದ್ರ ಅವರನ್ನು ಮೊದಲಿಗೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ನಂತರ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಮಾರ್ಚ್ 3ರಂದು ರಾತ್ರಿ ಸುಮಾರು 9:30 ವೇಳೆಗೆ ರಾಮಪ್ಪ ಕೆರೆ ಬಳಿ ಈ ಘಟನೆ ನಡೆದಿದೆ. ರಾಘವೇಂದ್ರ ಅವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಅಲ್ಲಿ ಹೋಗಿದ್ದ ವೇಳೆ ಕೆಲವರು ಜಗಳ ಮಾಡಿಕೊಳ್ಳುತ್ತಿರುವುದನ್ನು ಗಮನಿಸಿ ಜಗಳ ಬಿಡಿಸಲು ಮುಂದಾಗಿದ್ರು. ಈ ವೇಳೆ ಆರೋಪಿಗಳಾದ ರವಿ, ಮಾದೇಶ ಸೇರಿದಂತೆ ಇನ್ನೂ ಕೆಲವರು ರಾಘವೇಂದ್ರ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಜಾತಿ ನಿಂದನೆ ಮಾಡಿದ್ದು ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯಿಂದ ರಾಘವೇಂದ್ರ ಮೂಗಿಗೆ ಗಂಭೀರ ಗಾಯವಾಗಿದ್ದು ರಕ್ತಸ್ರಾವ ಉಂಟಾಗಿದೆ. ಇದು ಅಣ್ಣ ಮುಕ್ಲಾರ ಹತ್ಮೋತ್ಸವ ನಾನು ఎవరన్నా కొట్టింది అన్న ఎవరన్నా కొట్టింది రఘోనా ಅಣ್ಣ ನೀళ్ళు ಎತ್ಕೋಣ ಅಣ್ಣ ಇವಾಗ ನೀನು ವಿಡಿಯೋ ಮಾಡ್ಕೊಂಡ್ರು ಅಷ್ಟೇ ಅಣ್ಣ. ಏ ಅಲ್ಲ ಲೈಟ್ ಆಗಿದ್ದೀನಿ ನಾನೇನು ನೋಡಿಲ್ವಾ ಹೇಳೋ. ಇರು ಜಗಳ ಬಿಡಿಸಲು ಬಂದಿದ್ದ ಭರತ್ ಅವರ ಮೇಲೂ ಆರೋಪಿಗಳು ಹಲ್ಲೆ ನಡೆಸಿದ್ದು, ಅಲ್ಲಿದ್ದ ಡಿಯೋ ದ್ವಿಚಕ್ರ ವಾಹನವನ್ನ ಕೂಡ ರಾಡ್ನಿಂದ ಹೊಡೆದು ಜಖಂಗೊಳಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಗಾಯಗೊಂಡ ರಾಘವೇಂದ್ರ ಅವರನ್ನು ಭರತ್ ಅವರು ತಕ್ಷಣ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ದಾಖಲಿಸಿದ್ದಾರೆ. ಬಳಿಕ ವೈದ್ಯರ ಸಲಹೆ ಮೇರೆಗೆ ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಈ ಸಂಬಂಧ ರವಿ, ಮನೋಹರ್ ಮತ್ತು ಮಹೇಶ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಪ್ರಕಾಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ವಲ್ಪ ತಪ್ಪಿಸ್ಕೊಳಕ್ಕೆ ನಾನು ಯಾಕಂದ್ರೆ ನೋಡೋದ ಅಂತ ನಮ್ಮ ಇವನ್ ಗಾಡಿ ನಾನು ಎತ್ಕೊಂಡು ಬಂದೆ. ಇಲ್ಲ ಗಾಡಿನ ಬೀಳು ತಿರುಗಿ ನನ್ನ ಹೊಡೆದ್ರು. ಅಲ್ಲೇ ಇಲ್ಲೆಲ್ಲ ಕಾಲಿಗೆಲ್ಲ ಆಗಿತ್ತು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನನಗೆ ನೀವು ಇದು ಮಾಡ್ಬೇಡ್ರಿ, ಏನೇ ಇದ್ರು ಬೆಳೆತಾಡ್ಕೊಳ ಅಂತ ಹೇಳಿ ಬಂದೆ. ನಾನು ಯಾರಿಗೂ ಹೇಳಲ್ಲ ಅಂತಾನು ಹೇಳ್ಕೊಂಡಿಲ್ಲ ಸರ್. ತಿರ್ಕೊಂಡು ಓಡೋ ತಿರ್ಗಾ ಇದು ಮಾಡ್ತೀವಿ. JCB ಒಬ್ಬ ಇದು ಸಹ ಮಾಡ್ದ. ಆಯ್ತು ಹೋಗ್ಲಿ ತಿರ್ಗಾ ಅವ್ನ ಹೆಸರು ಸರ್ ಅಂತ. ತಿರ್ಗಾ ನಾನು ಸ್ವಲ್ಪ ಓಡೋಗ್ಬಿಟ್ಟು ಗಾಡಿ ಇದ್ರಿ ಅಂತ ಹೇಳಿ ಅವರಿಂದ ಒಬ್ರು ರಘು ಅಂತ ನನಗೆ ಪರಿಚಯ, ಹಳ್ಳಿ ಗ್ರಾಮಸ್ಥ ಕೆಲಸ ಮಾಡಿದ ಪರಿಚಯ ಬರ್ತಾ ಇದ್ದೆ. ಹೇಳ್ತಾ ಹಾಕೊಂಡ್ ಹೋಗ್ತೀನಿ ಒಂದು ನಾನು ಮುಂದೆ ಹಿಂದೆ ಇದ್ದೇನೆ ಆತ. ಹಿಂಗ್ ತಿರುಗ ಇದ್ದಂಗೆ ಏಕೆ ಅವ್ನ ಹಲ್ಲೆ ಮಾಡಿದ್ರು. ನಿಂದ ಕೆಟ್ಟ ಪದಗಳೆಲ್ಲ ಮಾಡಿದ್ರು. ನೀನ್ ಯಾಕೋ ಬರ್ತೀಯ, ನೀವು ಅಂತವನು ಅಂತೆಲ್ಲ ಬೈದ್ರು. ತಿರ್ಗಾ ಬಿದ್ದೋದ ಅವ್ರಿಗೆ ಬೆನ್ನಿ ತಿರುಗಿ ಬಾರ ಹೊಡ್ ಸರ್. ತಿರ್ಗಾ ಆಮೇಲೆ ರಕ್ತ ನಾನ್ ಮಾಡ್ಕೊಂಡೆ ನನ್ನ ಹತ್ರ ಇದೆ, ಅದನ್ನ ಬೇಕಾದ್ರೆ ತೋರ್ ಸರ್. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪರವರ 78ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿಯಲ್ಲಿ ವಾರ್ಡ್ ನಂಬರ್ 2ರ ಕಾಂಗ್ರೆಸ್ ಪಕ್ಷದ ಮಾಜಿ ನಗರಸಭಾ ಸದಸ್ಯ ಜಾಯ್ಬಿ ಮುರಳಿರವರು ಹಾಗೂ ಇವರ ಸ್ನೇಹಿತರು ಚಿಂತಾಮಣಿ ನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲುಗಳನ್ನು ವಿತರಿಸುವುದರ ಮೂಲಕ KH ಮುನಿಯಪ್ಪರವರ 78ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ KH ಮುನಿಯಪ್ಪರವರ ಅಭಿಮಾನಿ ಹಾಗೂ ನಗರಸಭಾ ಸದಸ್ಯ ಜಾಯ್ಬಿ ಮುರಳಿ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅತ್ತಾವುಲ್ಲಾ, ಇದಾಯತ್ ಮೂರ್ತಿ, ಶಂಕರ್, ಶ್ರೀನಿವಾಸ್, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಚಿವ KH ಮುನಿಯಪ್ಪ ಅವರ ಜನ್ಮದಿನದ ಅಂಗವಾಗಿ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಸಚಿವ ಕೆಎಚ್ ಮುನಿಯಪ್ಪ ಜನ್ಮದಿನದ ಅಂಗವಾಗಿ ದೇವನಹಳ್ಳಿ ತಾಯಿ ಮಗು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದ ದೊಡ್ಡಬಳ್ಳಾಪುರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಹಾಗೂ ಗುತ್ತಿಗೆದಾರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುರಳಿ ರಂಗಪ್ಪ ಮಾತನಾಡಿ, ಯುಗಾದಿ ಹಬ್ಬದ ರೀತಿಯಲ್ಲಿ ಕೆಎಚ್ ಮುನಿಯಪ್ಪ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ. ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಗ್ತಿದೆ. ಕೆಎಚ್ ಮುನಿಯಪ್ಪ ಅಣ್ಣನವರ ಹುಟ್ಟುಹಬ್ಬವು ನಮಗೆಲ್ಲ ಹೆಚ್ಚುವರಿ ಸಂತೋಷವಾಗ್ತಿದೆ. ಮತ್ತಷ್ಟು ರಾಜಕೀಯವಾಗಿ ಅವರ ಏಳಿಗೆ ಆಗಲಿ ಎಂದು ಬಯಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಮೇಶ್, ಮಹೇಶ್, ಮಂಜುನಾಥ್, ವೆಂಕಟಾಚಲಯ್ಯ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ಒಳ ಮೀಸಲಾತಿ ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಅವರು ಸರ್ಕಾರಕ್ಕೆ ಒಳ ಮೀಸಲಾತಿ ವಿಚಾರವಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಒಳ ಮೀಸಲಾತಿ ಸಂಬಂಧ ಈಗಾಗಲೇ ದೇಶದ ನಾನಾ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಕೊಟ್ಟಾಗಿದೆ. ಆದರೆ ಕರ್ನಾಟಕ, ಆಂಧ್ರ, ಪಂಜಾಬ್ ರಾಜ್ಯಗಳಲ್ಲಿ ಚಳುವಳಿ ನಡೆದಿದ್ದು, ಪಂಜಾಬಿನಲ್ಲಿ 20 ವರ್ಷದ ಹಿಂದೆಯೇ ಒಳ ಮೀಸಲಾತಿಯನ್ನು ಕೊಟ್ಟಿದೆ. ಆದರೆ ರಾಜ್ಯದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರದಲ್ಲಿ ಇದ್ದಾಗ ಒಳ ಮೀಸಲಾತಿ ವಿಚಾರವಾಗಿ ಜಾರಿಗೊಳಿಸುವಲ್ಲೇ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಆಲ್ ಇಂಡಿಯಾ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ಪಿ ವೆಂಕಟೇಶ್, ಆಲ್ ಇಂಡಿಯಾ ಬಿಎಸ್ಪಿ ಮುಖಂಡರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚೀಮುಲ್ ನೂತನ ಆಡಳಿತ ಮಂಡಳಿಯಿಂದ ಹಾಲು ಉತ್ಪಾದಕರಿಗೆ ಮೊದಲ ಗಿಫ್ಟ್, ಲೀಟರ್ಗೆ 50 ಪೈಸೆ ಹೆಚ್ಚಳ, ಒಕ್ಕೂಟ ನೌಕರರಿಗೆ ಹೆಚ್ಚುವರಿ ಭತ್ಯೆ ಘೋಷಣೆ. 2 ವಿದ್ಯಾರ್ಥಿ ಗ್ಯಾಂಗ್ಗಳ ನಡುವೆ ಕಿತ್ತಾಟ, ವಾರ್ನ್ ಮಟ್ಟಕ್ಕೆ ತಿರುಗಿದ ರಂಪಾಟ, ಕೇರಳ ಮೂಲದ ವಿದ್ಯಾರ್ಥಿಗಳ ಉಪಟಳಕ್ಕೆ ಬೇಸತ್ತ ಸ್ಥಳೀಯರು. ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಜಂಬೂ, ಕೋಲಾರದಲ್ಲಿ ಬಿಜೆಪಿ ವತಿಯಿಂದ ವಿನೂತನ ಪ್ರತಿಭಟನೆ, ಸಿಎಂ ಲೋಕಾರ್ಪಣೆ ಮಾಡುವ ರೀತಿ ಅಣಕು ಪ್ರದರ್ಶನ. ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್, ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಸಂದೀಪ್ ರೆಡ್ಡಿ ಬಂದ್ಗೆ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.